ಹೆಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ದಿನ ನಾವು ಬಿ ಸಿ ಎ ಥರ್ಡ್ ಸೆಮ್ನಲ್ಲಿ ಬರ್ತಕ್ಕಂತಹ ಪೈಥಾನ್ ವಿಷಯದ 2ನೇ ಅಧ್ಯಾಯವನ್ನು ಚರ್ಚೆ ಮಾಡ್ತಾ ಹೋಗೋಣ. ಈ ಒಂದು 2ನೇ ಅಧ್ಯಾಯದಲ್ಲಿ ಫಂಕ್ಷನ್ಸು ಮತ್ತು ಸ್ಟ್ರಿಂಗ್ಸ್ ಬಗ್ಗೆ ತಿಳಿತಾ ಹೋಗೋಣ. ಈ ಒಂದು ಕ್ಲಾಸ್ನಲ್ಲಿ ನಾವು ಫಂಕ್ಷನ್ ಅಂತಂದರೆ ಏನು, ಫಂಕ್ಷನ್ ಬಗ್ಗೆ ನೋಡ್ತೇವೆ, ಅದರ ಜೊತೆಗೆ ಟೈಪ್ಸ್ ಆಫ್ ಎ ಫಂಕ್ಷನ್ಸನ್ನು ನೋಡ್ತೇವೆ. ಹಾಗಾದರೆ ಫಂಕ್ಷನ್ ಅಂತಂದರೆ ಏನು, ವಾಟ್ ಈಸ್ ಫಂಕ್ಷನ್, ಡಿಫೈನ್ ಅ ಫಂಕ್ಷನ್ ಅಂತ ಕೇಳ್ಬೋದು. ಫಂಕ್ಷನ್ ಅಂತಂದರೆ ಫಂಕ್ಷನ್ ಈಸ್ ಎ ರೀಯೂಸೇಬಲ್ ಬ್ಲಾಕ್ ಆಫ್ ಕೋಡ್ ಅಂತ ಹೇಳ್ತಾರೆ. ಅಂತಂದರೆ ನಾವು ಯಾವಾಗ ಬೇಕಲ್ಲ ಆವಾಗ ಯೂಸ್ ಮಾಡಿಕೊಳ್ಳಲು ಅನುಕೂಲವಾಗುವಂತಹ ಬ್ಲಾಕ್ ಆಫ್ ಕೋಡ್ಗೆ ಏನಂತೀವಿ ನಾವು ಫಂಕ್ಷನ್ ಅಂತ ಕರಿಬೋದು. ಈ ಒಂದು ಬ್ಲಾಕ್ ಆಫ್ ಕೋಡ್ನಲ್ಲಿ ನಾವು ಈ ಒಂದು ಬ್ಲಾಕ್ ಆಫ್ ಕೋಡ್ನ ಮುಖಾಂತರ ಯಾವುದೇ ಒಂದು ಸ್ಪೆಸಿಫಿಕ್ ಟಾಸ್ಕನ್ನು ಕೊಟ್ಟರು ಕೂಡ ಅದು ನಮಗೆ ಸರಿಯಾಗಿ ಎಕ್ಸಿಕ್ಯೂಷನ್ ಮಾಡಿಕೊಡ್ತದೆ. ಅದಕ್ಕೆ ನಾವು ಫಂಕ್ಷನ್ ಅಂತ ಕರಿಬೋದು. ಫಾರ್ ಎಕ್ಸಾಂಪಲ್, ಈಗ ಒಂದು ಪ್ರಿಂಟೆಪ್ ಅನ್ನುವಂಥ ಫಂಕ್ಷನ್ ಇದೆ ಅಂತ ತಿಳ್ಕೊಳ್ಳೋಣ. ಈ ಒಂದು ಪ್ರಿಂಟೆಪ್ ಫಂಕ್ಷನಲ್ಲಿ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಇರ್ತವೆ. ಹೀಗಾಗಲೇ ಅದಕ್ಕೆ ಒಂದಿಷ್ಟು ಪರ್ಫಾರ್ಮ್ ಟಾಸ್ಕು ಮತ್ತು ಸ್ಪೆಸಿಫಿಕ್ ಟಾಸ್ಕ್ಗೂ ಆಗುವಂತೆ ಒಂದು ಬ್ಲಾಕ್ ಆಫ್ ಕೋಡ್ ಇರ್ತದೆ ಅದರಲ್ಲಿ. ಹೀಗಾಗಿ ಆ ಎಲ್ಲ ಕೋಡ್ ಇರೋದ್ರಿಂದಾಗಿ ಅದು ಏನಾಗಿರ್ತದೆ, ನಾವು ಯಾವುದೇ ಟಾಸ್ಕನ್ನು ಅದಕ್ಕೆ ಕೊಟ್ಟರೂ ಕೂಡ ಅದು ಸರಿಯಾಗಿ ಮಾಡಿಕೊಡ್ತದೆ. ಅದಕ್ಕೆ ನಾವು ಏನಂತೀವಿ, ಫಂಕ್ಷನ್ಸು ಅಂತ ಕರಿತೀವಿ. ಹಾಗಾದರೆ ಫಂಕ್ಷನ್ಸು ಅನ್ನೋದು ಗೊತ್ತಾಯಿತು. ಹಾಗಾದರೆ ಫಂಕ್ಷನ್ನಲ್ಲಿ ಕೆಲವು ಟೈಪ್ಸ್ ಬರ್ತಾವೆ. ಹಾಗಾದರೆ ಟೈಪ್ಸ್ಗಳು ಯಾವುವು ಫಂಕ್ಷನ್ನಲ್ಲಿ? ನಾವು ಮುಖ್ಯವಾಗಿ 2 ಟೈಪ್ಸ್ಗಳನ್ನು ನೋಡ್ತೀವಿ. ಒಂದು ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಅಂತ ನೋಡ್ತೀವಿ, ಇನ್ನೊಂದು ಬಿಲ್ಟ್ ಇನ್ ಫಂಕ್ಷನ್ಸ್ ಅಂತ ನೋಡ್ತೀವಿ. ಹಾಗಾದರೆ ಯೂಸರ್ ಡಿಫೈನ್ಡ್ ಫಂಕ್ಷನ್ ಅಂತಂದರೆ ಏನು ನೋಡೋಣಲ್ಲ. ಯೂಸರ್ ಡಿಫೈನ್ಡ್ ಫಂಕ್ಷನ್ ಅಂತಂದರೆ ಆ ಯೂಸರ್ ಡಿಫೈನ್ಡ್ ಫಂಕ್ಷನ್ ಇನ್ ಅ ಪೈಥಾನ್ ಈಸ್ ಅ ಬ್ಲಾಕ್ ಆಫ್ ಕೋಡ್ ಕ್ರಿಯೇಟೆಡ್ ಬೈ ದ ಯೂಸರ್ಸ್. ಯೂಸರ್ ಡಿಫೈನ್ಡ್ ಫಂಕ್ಷನ್ ಅಂತಂದರೆ ಈ ಒಂದು ಬ್ಲಾಕ್ ಆಫ್ ಕೋಡನ್ನು ಪೈಥಾನ್ ಒಳಗಡೆ ಇರುವಂಥ ಒಂದು ಫಂಕ್ಷನ್ಸ್ಗಳನ್ನು ಕ್ರಿಯೇಟೆಡ್ ಮಾಡಿದವರು ಯೂಸರ್ಸೇ ಆಗಿರ್ತಾರೆ. ಇದನ್ನು ಯೂಸರ್ಸೇ ಕ್ರಿಯೇಟ್ ಮಾಡ್ತಾರೆ. ಹೀಗಾಗಿ ನಾವು ಇದಕ್ಕೆ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಅಂತ ಕರಿಬೋದು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಈ ಒಂದು ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ಗಳನ್ನು ಮಾಡುವಾಗಲೂ ಕೂಡ ಒಂದು ಕೀವರ್ಡನ್ನು ಬಳಸ್ತೀವಿ. ಆ ಕೀವರ್ಡ್ ಯಾವುದಪ್ಪ ಅಂತ ಕೇಳಿದರೆ ಅದ ಕೀವರ್ಡು ಡಿಪ್ ಅನ್ನುವಂಥ ಕೀವರ್ಡನ್ನು ಯೂಸ್ ಮಾಡ್ಕೊಳ್ತೀವಿ. ಈ ಡಿಪ್ ಕೀವರ್ಡನ್ನು ಯೂಸ್ ಮಾಡೋದ್ರ ಮುಖೇನ ನಾವು ಯೂಸರ್ ಡಿಫೈನ್ಡ್ ಫಂಕ್ಷನ್ಸು ಅಥವಾ ಯಾವುದಾದ್ರೂ ಒಂದು ಫಂಕ್ಷನನ್ನು ಕ್ರಿಯೇಟ್ ಮಾಡಬೇಕು ಅಂತಂದರೆ ಅದಕ್ಕೆ ಈ ಒಂದು ಡಿಪ್ ಕೀವರ್ಡ್ ಭಾಳಷ್ಟು ಮುಖ್ಯವಾಗಿರ್ತದೆ. ಇದನ್ನೇ ನಾವು ಯೂಸರ್ ಡಿಫೈನ್ಡ್ ಫಂಕ್ಷನ್ ಅಂತ ಕರಿಬೋದು. ಹಾಗಾದರೆ ಈ ಯೂಸರ್ ಡಿಫೈನ್ಡ್ ಫಂಕ್ಷನ್ಗೆ ಬೇಕಾಗುವಂಥ ಒಂದು ಸಿಂಟ್ಯಾಕ್ಸನ್ನು ನೋಡೋಣ. ಹಾಗಾದರೆ ಸಿಂಟ್ಯಾಕ್ಸ್ ಈ ರೀತಿಯಲ್ಲಿದೆ. ಒಂದು ಯೂಸರ್ ಡಿಫೈನ್ಡ್ ಫಂಕ್ಷನ್ಗೆ ಬೇಕಾಗುವಂತಹ ಸಿಂಟ್ಯಾಕ್ಸು ಇಲ್ಲಿದೆ. ಇಲ್ಲಿ ನಾವು ಹೇಳಿದಂತೆ ಒಂದು ಫಂಕ್ಷನನ್ನು ಕ್ರಿಯೇಟ್ ಮಾಡಿದ್ದಾರೆ. ಆ ಫಂಕ್ಷನ್ಗೆ ಡಿಪ್ ಅನ್ನುವಂಥ ಒಂದು ನೇಮನ್ನು ಕೊಟ್ಟಿದ್ದಾರೆ. ಡಿಪ್ ಅನ್ನುವಂಥ ಕೀವರ್ಡನ್ನು ತೆಗೆದುಕೊಂಡಾರೆ. ಡಿಪ್ ಅನ್ನುವಂಥ ಕೀವರ್ಡನ್ನು ಬಳಸ್ಕೊಂಡು ಆ ಫಂಕ್ಷನ್ಗೆ ಒಂದು ನೇಮ್ ಬೇಕಲ್ಲ, ಅದಕ್ಕೆ ಫಂಕ್ಷನ್ ಅಂಡರ್ಸ್ಕೋರ್ ನೇಮ್ ಅನ್ನುವಂಥದ್ದನ್ನು ನೇಮಾಗಿ ತೆಗೆದುಕೊಂಡಾರ. ಅದ್ರ ಜೊತೆಗೆ ಯಾವುದೇ ಒಂದು ಫಂಕ್ಷನನ್ನು ಕ್ರಿಯೇಟ್ ಮಾಡಿದಾಗ ನಮಗೇನು ಬೇಕಾಗ್ತವೆ, ಪ್ಯಾರಾಮೀಟರ್ಸು ಆರ್ಗ್ಯುಮೆಂಟ್ಸು ಬೇಕಾಗ್ತವೆ. ಇದಕ್ಕೆ ಹೀಗಾಗಿ ಅವರು ಪ್ಯಾರಾಮೀಟರ್ಸ್ಗಳು ಬೇಕಾಗ್ತವೆ ಅಂಥೇಳಿ ಇಷ್ಟೇ ಅಂತ ಹೇಳಿಲ್ಲ, ನಾವು ಎಷ್ಟು ಬೇಕಷ್ಟು ತೊಗೊಳ್ಬೋದು. ಪ್ಯಾರಾಮೀಟರ್ಸ್ಗಳು ಬೇಕು ಅನ್ನೋದನ್ನು ಕೊಟ್ಟಾರ. ಅದ್ರ ಜೊತೆಗೆ ಇಲ್ಲಿ ಏನಿರ್ತದೆ ಅಂತಂದ್ರೆ ಬಾಡಿ ಆಫ್ ಫಂಕ್ಷನ್ ಇರ್ತದೆ. ಈ ಒಂದು ಫಂಕ್ಷನ್ದು ಮೇನ್ ಕಾನ್ಸೆಪ್ಟ್ ಆಯಿತು ಇದು. ನಂತರ ಈ ಒಂದು ನಾವು ಕೊಟ್ಟಿರೋಂಥ ಕೋಡು ಎಕ್ಸಿಕ್ಯೂಷನ್ ಆಗಬೇಕು, ನಮಗೆ ಬೇಕಾದಂಥ ಆನ್ಸರ್ ಸಿಗಬೇಕು ಅಂತಂದರೆ ಅದರಲ್ಲಿ ಕೆಲವೊಂದಿಷ್ಟು ಕೋಡ್ ಇರ್ತದೆ, ಬಾಡಿ ಇರ್ತದೆ. ಅದಕ್ಕೆ ನಾವು ಕೊಟ್ಟಿರುವಂಥ ಫಂಕ್ಷನ್ಗೆ ಅದಕ್ಕೆ ಒಂದು ಬಾಡಿ ಇರ್ತದೆ, ಅದನ್ನು ಬಾಡಿ ಆಫ್ ಫಂಕ್ಷನ್ ಅಂತ ಕರಿಬೋದು. ಇದು ಇಲ್ಲಿ ಬರೆದಿದ್ದಾರೆ ನೋಡಿ, ಹ್ಯಾಶನ್ನು ಯೂಸ್ ಮಾಡಿದ್ದಾರೆ. ಹ್ಯಾಶನ್ನು ನಾವು ಪೈಥಾನ್ದಲ್ಲಿ ಯಾವುದೇ ಒಂದು ಕಮೆಂಟ್ ಲೈನನ್ನು ಹಾಕುವಾಗ ಈ ಒಂದು ಹ್ಯಾಶನ್ನು ಯೂಸ್ ಮಾಡ್ಕೊಳ್ತೀವಿ. ಅದೇ ರೀತಿ ಸಿ ಪ್ರೋಗ್ರಾಮ್ನಲ್ಲಿ ಬ್ಯಾಕ್ವರ್ಡ್ ಸ್ಲ್ಯಾಶನ್ನು ಯೂಸ್ ಮಾಡ್ತಿದ್ವಿ. ಅದೇ ರೀತಿಯಾಗಿ ಇಲ್ಲೇನು ಮಾಡ್ತೀವಿ, ಹ್ಯಾಶನ್ನು ಯೂಸ್ ಮಾಡೋದ್ರ ಮುಖೇನ ನಾವು ಕಮೆಂಟ್ ಲೈನ್ಗಳನ್ನು ಹಾಕ್ತೀವಿ ಅಂತ ಹೇಳ್ಬೋದು. ಅದರ ಜೊತೆಗೆ ಇಲ್ಲಿ ಫಂಕ್ಷನ್ ಕಾಲಿಂಗ್ ಕೂಡ ಅವರಿಲ್ಲಿ ಕೊಟ್ಟಿದ್ದಾರೆ ಕಮೆಂಟ್ ಲೈನ್ ಮುಖಾಂತರ. ಅದೇ ರೀತಿಯಾಗಿ ಒಂದು ಎಕ್ಸಾಂಪಲನ್ನು ನೋಡೋಣ. ಒಂದು ಫಂಕ್ಷನ್ಸ್ಗೆ ಈಗ ಒಂದು ಎಕ್ಸಾಂಪಲ್ನ ನೋಡೋಣ. ಎಕ್ಸಾಂಪಲನ್ನು ನಾವು ಈಗಾಗಲೇ ಹೇಳಿದಂತೆ ಒಂದು ಫಂಕ್ಷನನ್ನು ಕ್ರಿಯೇಟ್ ಮಾಡಬೇಕು ಅಂತಂದರೆ ಆ ಫಂಕ್ಷನನ್ನು ಕ್ರಿಯೇಟ್ ಮಾಡಲು ಡಿಪ್ ಅನ್ನುವಂಥ ಕೀವರ್ಡ್ ಬೇಕು ಅನ್ನುವಂಥ ಮಾತನ್ನು ಹೇಳಿದ್ವಿ. ಹೀಗಾಗಿ ಡಿಪ್ ಅನ್ನುವಂಥ ಕೀವರ್ಡನ್ನು ಯೂಸ್ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಒಂದು ಡಿಪ್ ಅನ್ನುವಂಥ ಕೀವರ್ಡನ್ನು ಯೂಸ್ ಮಾಡೋದ್ರ ಮುಖೇನ ಅದಕ್ಕೆ ನಾವು ಕೊಟ್ಟಿರುವಂಥ ಫಂಕ್ಷನ್ಗೆ ಒಂದು ನೇಮನ್ನು ಕೊಡಬೇಕು ಅನ್ನೋದನ್ನು ಕೂಡ ಹೇಳಿದ್ವಿ. ಹೀಗಾಗಿ
ಅದಕ್ಕೆ ಎಡಿಷನ್ ಅನ್ನುವಂಥ ಒಂದು ನೇಮನ್ನು ಕೂಡ ಅವರು ಕೊಟ್ಟಿದ್ದಾರೆ ಅಂತ ನೋಡ್ಬೋದು. ಅದ್ರ ಜೊತೆಗೆ ನಾವು ಇನ್ನೊಂದು ಮಾತನ್ನು ಹೇಳಿದ್ವಿ, ನಾವು ಯಾವುದೇ ಒಂದು ಪ್ರೋಗ್ರಾಮನ್ನು ಮಾಡಬೇಕಂದ್ರೆ ಅದಕ್ಕೆ ನಾವು ಪ್ಯಾರಾಮೀಟರ್ಸನ್ನು ಬೇಕಾದರೆ ತೆಗೆದುಕೊಳ್ಬೋದು, ಅವರ ಆರ್ಗ್ಯುಮೆಂಟ್ಸನ್ನು ಬೇಕಾದರೆ ತೆಗೆದುಕೊಳ್ಬೋದು, ಬೇಡದರೆ ಬಿಡ್ಬೋದು. ಹೀಗಾಗಿ ಇಲ್ಲಿ ಪ್ಯಾರಾಮೀಟರ್ಗಳನ್ನು ಕೂಡ ಅವರೇನು ಮಾಡ್ಕೊಂಡಿದ್ದಾರೆ, ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ಬೋದು. ಇಲ್ಲಿ ಎ ಆ್ಯಂಡ್ ಬಿ ಅನ್ನುವಂಥ 2 ಪ್ಯಾರಾಮೀಟರ್ಗಳನ್ನ ಯೂಸ್ ಮಾಡಿದ್ದಾರೆ. ಇದ್ರ ಜೊತೆಗೆ ಇಲ್ಲಿ ಇನ್ನೊಂದು ಅಂಶವನ್ನು ನಾವು ಗಮನಿಸಬೇಕಾಗ್ತದೆ. ಇಲ್ಲಿ ಅವರು ಕಾಮಾ ಆಪ್ರೇಟರನ್ನು ಯೂಸ್ ಮಾಡಿದ್ದಾರೆ. ಈ ಒಂದು ಕಾಮಾ ಆಪ್ರೇಟರ್ನ ಮುಖಾಂತರ ಇದು ಸಪ್ರೇಟರ್ ಆಗಿ ಕೆಲಸ ಮಾಡ್ತದೆ. ನಮ್ಮ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನಲ್ಲಿ ಇದು ಸಪ್ರೇಟರ್ ಆಗಿ ಯೂಸ್ ಮಾಡ್ತದೆ. ಅದ್ರ ಜೊತೆಗೆ ಇನ್ನೊಂದು ಅಂಶ, ಈ ಒಂದು ಪೈಥಾನ್ ಪ್ರೋಗ್ರಾಮ್ನನ್ನು ಬರೆಯುವಾಗ ಇನ್ನೊಂದು ಅಂಶ ನಮ್ಮಲ್ಲಿ ಗಮನದಲ್ಲಿರಬೇಕು. ಏನಂತಂದರೆ ಇಲ್ಲಿ ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ, ಇಲ್ಲಿ ಒಂದು ಅಂಶವನ್ನು ಕೊಟ್ಟಿದ್ದಾರೆ, ಅದನ್ನು ಕೂಡ ನಾವು ಗಮನದಲ್ಲಿಟ್ಕೊಳ್ಬೇಕು. ಇದು ಏನು ಇಲ್ಲಿ ಏನು ಕೋಲನನ್ನು ಕೊಟ್ಟಿದ್ದಾರಲ್ಲ, ಈ ಕೋಲನನ್ನು ಬಳಸೋದ್ರಿಂದಾಗಿ ಅಲ್ಲಿಂದ ನಮಗೆ ಇಂಡೆಂಟೇಷನ್ ಅನ್ನುವಂಥ ಮಾತನ್ನು ಕೂಡ ಹೇಳ್ಬೋದು. ಅಲ್ಲಿಂದ ನಾವು ಈ ಪೈಥಾನಲ್ಲಿ ಇಂಡೆಂಟೇಷನ್ ಅನ್ನುವಂಥದ್ದು ಭಾಳಷ್ಟು ಮುಖ್ಯವಾಗಿರ್ತದೆ. ಅದರ ಜೊತೆಗೆ ಇಲ್ಲೇನು ಮಾಡಿದ್ದಾರೆ, ನಮಗೆ ಮತ್ತೆ ಕೊಡಬೇಕಾದ್ರೆ ಏನು ಕೊಡಬೇಕು ಅಂತಂದರೆ A+B ರೂಪದಲ್ಲಿ ನಮಗೆ ಕೊಡಬೇಕು ಅಂತ ಹೇಳ್ತಾರೆ. 2 ಪ್ಯಾರಾಮೀಟರ್ಸ್ಗಳನ್ನು ಆರ್ಗ್ಯುಮೆಂಟ್ಸ್ಗಳನ್ನು ಪಾಸ್ ಮಾಡಿದ್ದಾರೆ. ಅದನ್ನು ನೀವು ಕೊಡುವಾಗ, ರಿಟರ್ನ್ ವ್ಯಾಲ್ಯೂ ನನಗೆ ಕೊಡುವಾಗ A+B ರೂಪದಲ್ಲಿ ಕೊಡ್ರಿ ಅಂತ ಹೇಳ್ತಾರೆ. ಹೀಗಾಗಿ ಅದೇ ರೀತಿ ನೆಕ್ಸ್ಟ್ ಸ್ಟೆಪ್ನಲ್ಲಿ ಬರೆದಾರೆ, ಎಡಿಷನ್ ಮಾಡ್ಕೊಂಡಿದ್ದಾರೆ. ಎಡಿಷನ್ ಇಲ್ಲಿ ಮೇಲೆ ನಾವು ಏನು ಮಾಡಿದ್ವಿ, 2 ಆರ್ಗ್ಯುಮೆಂಟ್ಗಳನ್ನು ಪಾಸ್ ಮಾಡಿದ್ವಿ. ಇಲ್ಲಿ 2 ಆರ್ಗ್ಯುಮೆಂಟ್ಗಳನ್ನು ಪಾಸ್ ಮಾಡಿದರೆ ಅದಕ್ಕೆ 2 ವ್ಯಾಲ್ಯೂಸ್ಗೆ ಬೇಕು. 2 ವ್ಯಾಲ್ಯೂ, ಹೀಗಾಗಿ 2 ವ್ಯಾಲ್ಯೂಸ್ ಬೇಕು ಅಂತ ತಿಳ್ಕೊಂಡು 10 ಆ್ಯಂಡ್ 20 ಅಂತೇಳಿ 2 ವ್ಯಾಲ್ಯೂಸ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಈ 2 ವ್ಯಾಲ್ಯೂಸ್ಗಳನ್ನು ಬಳಸ್ಕೊಂಡು ಪರ್ಫಾರ್ಮ್ ಆಪ್ರೇಷನನ್ನು ಮಾಡೋದ್ರ ಮುಖೇನ ಈ ಒಂದು ಆಪ್ರೇಷನ್ ಮಾಡಿ ನಮಗೆ ಒಂದು ಔಟ್ಪುಟ್ ಕೊಡಬೇಕಾಗ್ತದೆ. ಆದರೆ ಇಲ್ಲಿ ಇನ್ನೊಂದು ವೇರಿಯೇಬಲನ್ನು ಕೂಡ ಬಳಸ್ಕೊಂಡಿದ್ದಾರೆ. ಏನಂತಂದರೆ ರಿಸಲ್ಟ್ ಅನ್ನುವಂಥ ವೇರಿಯೇಬಲ್ಲು. ಎಡಿಷನ್ ಅನ್ನುವಂಥದ್ದನ್ನು ಈಗಾಗಲೇ ನಾವು ನೇಮ್ ಆಗಿ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. ಎಡಿಷನ್ನಲ್ಲಿ ಬಂದಿರತಕ್ಕಂಥ ವ್ಯಾಲ್ಯೂ ನಮಗೆ ರಿಸಲ್ಟ್ನಲ್ಲಿ ಬಂದು ಸ್ಟೋರ್ ಆಗಬೇಕಂತಂದರೆ, ರಿಸಲ್ಟ್ ಅನ್ನುವಂಥ ಒಂದು ವೇರಿಯೇಬಲ್ನಲ್ಲಿ ಸ್ಟೋರ್ ಆಗಬೇಕು ಅಂತಂದರೆ ಇಲ್ಲಿ ಏನು ಮಾಡಿದ್ದಾರೆ, ಅಸೈನ್ಮೆಂಟ್ ಅನ್ನುವಂಥ ಆಪ್ರೇಟರನ್ನು ಯೂಸ್ ಮಾಡ್ಕೊಂಡಿದ್ದಾರೆ. ಅಸೈನ್ಮೆಂಟ್ ಆಪ್ರೇಟರ್ನ ಯೂಸ್ ಮಾಡೋದ್ರ ಮುಖೇನ ಎಡಿಷನ್ನಲ್ಲಿರ್ತಕ್ಕಂಥ ವ್ಯಾಲ್ಯೂ ರಿಸಲ್ಟ್ನಲ್ಲಿ ಬಂದು ಸ್ಟೋರ್ ಆಗ್ತದೆ. ಅದು ರಿಸಲ್ಟ್ನಲ್ಲಿ ಬಂದು ವ್ಯಾಲ್ಯೂ ಸ್ಟೋರ್ ಆದ ನಂತರ ಈಗ ಎಡಿಷನ್ನಲ್ಲಿರ್ತಕ್ಕಂಥ 10 + 20 ವ್ಯಾಲ್ಯೂ ಅಸೈನ್ಮೆಂಟ್ ಆಪ್ರೇಟರ್ನ ಯೂಸ್ ಮಾಡೋದ್ರ ಮುಖೇನ ರಿಸಲ್ಟ್ನಲ್ಲಿ ಬಂದು ಸ್ಟೋರ್ ಆಯಿತು. ಆಗ ನಾವು ಆ ರಿಸಲ್ಟನ್ನು, ಸ್ಟೋರ್ ಆಗಿರ್ತಕ್ಕಂಥ ರಿಸಲ್ಟನ್ನು ಕನ್ಸೋಲ್ ಸ್ಕ್ರೀನ್ಗೆ ಪ್ರಿಂಟ್ ಮಾಡಬೇಕಂತಂದರೆ ನಾವು ಆಗ ಪ್ರಿಂಟ್ ಅನ್ನುವಂಥ ಫಂಕ್ಷನನ್ನು ಯೂಸ್ ಮಾಡ್ಕೊಳ್ತೀವಿ. ಈ ಪ್ರಿಂಟ್ ಫಂಕ್ಷನ್ನ ಯೂಸ್ ಮಾಡಿಕೊಳ್ಳುವ ಮುಖೇನ ನಾವು ಕನ್ಸೋಲ್ ಸ್ಕ್ರೀನ್ನಲ್ಲಿ ರಿಸಲ್ಟನ್ನು ಪ್ರಿಂಟ್ ಮಾಡ್ತೀವಿ ಅಂತ ಹೇಳ್ಬೋದು. ಹೀಗಾಗಿ ಪ್ರಿಂಟ್ ಬ್ರ್ಯಾಕೆಟ್ ರಿಸಲ್ಟ್ ಅಂತ ಕೊಟ್ವಿ ಅಂತಂದರೆ ಆವಾಗ ನಮಗೇನಾಗ್ತದೆ, ನಮ್ಮ ರಿಸಲ್ಟು ಕನ್ಸೋಲ್ ಸ್ಕ್ರೀನ್ನಲ್ಲಿ ಪ್ರಿಂಟ್ ಆಗ್ತದೆ. ಹೀಗೆ ಏನು ನಮಗೆ ರಿಸಲ್ಟ್, ನಮ್ಮ ಊಹೆ ಪ್ರಕಾರ ರಿಸಲ್ಟ್ ಎಷ್ಟು ಬರಬೇಕು ಅಂತಂದರೆ ಔಟ್ಪುಟ್ಟು 30 ಅಂತ ಔಟ್ಪುಟ್ ಬರಬೇಕು. ಇಲ್ಲಿ ಕಮೆಂಟ್ ಲೈನ್ ಮುಖಾಂತರ ಆನ್ಸರ್ ಕೂಡ ಕೊಟ್ಟಿದ್ದೇನೆ ನಿಮಗೆ ಈಗಾಗಲೇ, ಹೌದಲ್ವಾ? ಇದು ಹೀಗೆ ಫಂಕ್ಷನನ್ನು ನಾವು ಕ್ರಿಯೇಟ್ ಮಾಡ್ತೀವಿ. ಇದು ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು ಫಂಕ್ಷನ್ಗೆ. ಅನಂತರ ಹೀಗೆ ಸಮ್ ಎಕ್ಸಾಂಪಲ್ಸ್ಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದೇನೆ ನಿಮಗೆ. ವೇರಿಯೇಬಲ್ ನೇಮ್ಸು ಹಾಗೆ ಫಂಕ್ಷನ್ ನೇಮ್ಗಳನ್ನು ಚೇಂಜ್ ಮಾಡೋದ್ರ ಮುಖೇನ ಕೆಲವೊಂದಿಷ್ಟು ಎಕ್ಸಾಂಪಲ್ಗಳನ್ನು ಕೂಡ ನಿಮಗೆ ಕೊಡಲಾಗಿದೆ. ಅದರ ಜೊತೆಗೆ ಅಡ್ವಾನ್ಸ್ಡ್ ಫಂಕ್ಷನ್ ಕಾನ್ಸೆಪ್ಟ್ ಅಂತ ಬರ್ತದೆ. ಇನ್ನು ಈಗ ಫಂಕ್ಷನ್ಸ್ನಲ್ಲಿ ನಾವು ಫಂಕ್ಷನ್ಸ್ಗಳನ್ನು ನೋಡಿದ್ವಿ. ಫಂಕ್ಷನ್ ಅಂತಂದರೆ ಏನು, ಫಂಕ್ಷನ್ ಇರತಕ್ಕಂಥ ಟೈಪ್ಸನ್ನು ನೋಡಿದ್ವಿ. ಹಾಗಾದರೆ ಇನ್ನೂ ಕೂಡ ಅಡ್ವಾನ್ಸ್ ಲೆವೆಲಾಗಿ ನಾವು ಫಂಕ್ಷನ್ಗಳ ಕಾನ್ಸೆಪ್ಟನ್ನು ನೋಡ್ತಾ ಹೋದರೆ ಇಲ್ಲಿ ಕೂಡ 2 ಕಾನ್ಸೆಪ್ಟ್ಗಳು ಬರ್ತವೆ. ಒಂದು ಪ್ಯಾರಾಮೀಟರಲೈಸ್ಡ್ ಕನ್ಸ್ಟ್ರಕ್ಟರ್, ಇನ್ನೊಂದು ಫಂಕ್ಷನ್ ವಿತ್ ಡಿಫಾಲ್ಟ್ ಆರ್ಗ್ಯುಮೆಂಟ್ ಅನ್ನುವಂಥ 2 ಕಾನ್ಸೆಪ್ಟ್ಗಳು ಬರ್ತವೆ. ಇವು ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ರೂಲ್ಸ್ಗಳನ್ನು ಫಾಲೋ ಮಾಡ್ತವೆ. ಇದರ ಬಗ್ಗೆ ಒಂದು ಮುಂದಿನ ಕ್ಲಾಸ್ನಲ್ಲಿ ತಿಳಿಯೋಣ ಅಂತ ಹೇಳ್ತಾ ಈ ಕ್ಲಾಸನ್ನು ಇಲ್ಲೇ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.